ಕರ್ನಾಟಕದಲ್ಲಿರುವಂತ ವೀಕ್ ಗವರ್ಮೆಂಟ್, ವೀಕ್ ಸಿಎಂ, ವೀಕ್ ಗವರ್ಮೆಂಟ್. ಈ ವೀಕ್ ಅನ್ನ ಉಪಯೋಗ ಮಾಡಲು INDA ಪಾರ್ಟ್ನರ್, ಮೇನ್ ಪಾರ್ಟ್ನರ್ DMK ತನ್ನ ಮ್ಯಾನಿಫೆಸ್ಟೋದಲ್ಲಿ ಮೇಕೆದಾಟುವನ್ನ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಕರ್ನಾಟಕದಲ್ಲಿ ಏನು ಮೇಕೆದಾಟು ಯೋಜನೆ ಇದೆ, ಯಾವುದೇ ಕಾರಣಕ್ಕೂ ಆಗಕ್ಕೆ ನಾವು ಬಿಡಲ್ಲ ಅಂತ ಹೇಳಿ ಸ್ಟೇಟ್ಮೆಂಟ್ ಅಲ್ಲ, ಅವರು ಮ್ಯಾನಿಫೆಸ್ಟೋದಲ್ಲಿ ಘೋಷಣೆ ಮಾಡಿದ್ರು. ಕರ್ನಾಟಕದಲ್ಲಿರುವಂತಹ ಸರ್ಕಾರ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಮೇಕೆದಾಟು ಯೋಜನೆ ಬಗ್ಗೆ ನಮ್ಮ ನೀರು ನಮ್ಮ ಹಕ್ಕು ಪಾದಯಾತ್ರೆಯನ್ನ ಮಾಡಿದ್ರು. ಕೋವಿಡ್ ಟೈಮಲ್ಲಿ ಪಾದಯಾತ್ರೆ ಮಾಡಕ್ಕೆ ಅನುಮತಿ ಇಲ್ಲ. ಬಹಳ ಸೀರಿಯಸ್ ಇಶ್ಯೂ ಇದು. ಕರ್ನಾಟಕದ ಜ್ವಲಂತ ಸಮಸ್ಯೆ. ಬೆಂಗಳೂರಿನ ಜನತೆಗೆ ಕುಡಿಯೋ ನೀರನ್ನ ನಾವು ಕೊಡಬೇಕು. ಅದಕ್ಕೋಸ್ಕರ ಎನಿ ಕಾಸ್ಟ್ ನಮ್ಮ ಪ್ರಾಣವನ್ನ ತ್ಯಾಗ ಮಾಡೋದನ್ನು ಕೂಡ ಕಾಂಗ್ರೆಸ್ ಪಾರ್ಟಿ ಮೇಕೆದಾಟನ್ನ ಮಾಡುತ್ತೆ. ಎಲ್ಲ ಅಡೆತಡೆಗಳನ್ನ ನಿವಾರಣೆ ಮಾಡ್ಕೊಂಡು ನಾವು ಮಾಡ್ತೀವಿ. ಈಗ ಅವ್ರದೇ ಪಾರ್ಟ್ನರ್, ಅವ್ರದೇ ಫ್ರೆಂಡ್, ಕ್ಲೋಸ್ ಫ್ರೆಂಡ್, ನಿಯರೆಸ್ಟ್ ಅಂಡ್ ಡಿಯರೆಸ್ಟ್ ಫ್ರೆಂಡ್ ಸ್ಟಾಲಿನ್. ನೋಡಿ, ನಗುಮುಖದ ಸ್ಟಾಲಿನ್, ನಗುಮುಖದ DK ಶಿವಕುಮಾರ್, ನಮ್ಮ ಗಡ್ಡ ಬಿಟ್ಟಿರೋ DK ಶಿವಕುಮಾರ್ ಅವರು, ಗಡ್ಡ ತೆಗೆದಿರೋ ಸ್ಟಾಲಿನ್ ಅವರು, ಅವರಿಬ್ಬರೂ ಕೂಡ ಆತ್ಮೀಯತೆಯಿಂದ ಇರುವಂತ ಫೋಟೋ ಇದು. ಆಮೇಲೆ ಸಿದ್ದರಾಮಯ್ಯನವರು ಫೋಟೋ ಇದೆ, ತಪ್ಪಿಕೊಂಡಿದ್ದಾರೆ ನೋಡಿ. ಕ್ಲೋಸೆಸ್ಟ್ ಫ್ರೆಂಡ್. ಆಮೇಲೆ ಮೇಕೆದಾಟು ಪ್ರಾರಂಭ ಮಾಡಿದಾಗ ಮೇಕೆದಾಟು ಆ ನದಿಯಲ್ಲಿ ಹೋಗಿ ಮೈ ತುಂಬಾ ಸ್ನಾನ ಮಾಡಿದ್ರು DK ಶಿವಕುಮಾರ್ ಅವರು. ಈಗ ಬೆಂಗಳೂರಲ್ಲಿ ಸ್ನಾನಕ್ಕಲ್ಲ, ಮಕ ತೊಳ್ಕೊಳಕ್ ನೀರಿಲ್ಲ. ಈಗ ಸಾಕಿಳಿಸಿ ಸರ್, ಅದು ಸ್ನಾನಕ್ಕೆ ಬೇಡ, ಸ್ನಾನ ಮಾಡಿದ್ರು. ಮಕ ತೊಳೆಯಕ್ಕೂ ನೀರಿಲ್ಲ, ಕುಡಿಯೋ ನೀರಿಲ್ದಿರ ಬೆಂಗಳೂರು ಜನ ಗುಡೆ ಹೋಗ್ತಾ ಇದ್ದಾರೆ. ನಾನು ಒಬ್ಬ ಬೆಂಗಳೂರಿಯನ್, ನಾನು 50 ವರ್ಷದಿಂದ ನೋಡ್ತಾ ಇದ್ದೀನಿ. ಯಾವತ್ತು ಈ ರೀತಿ ಬೆಂಗಳೂರಿಂದ ಗುಡೆ ಹೋಗುವಂತದ್ನ ಮಾಧ್ಯಮದಲ್ಲಿ ಬಂದಂತ ಫೋಟೋ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಂತ ಚಿತ್ರಗಳನ್ನ ನಾನು ಯಾವತ್ತೂ ನೋಡಿ. ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ದಿ ಬೆಂಗಳೂರು ಗುಳೆ ಹೋಗ್ತಾ ಇದ್ದಾರೆ. ನೀರಿಲ್ಲ, ಏನಿಲ್ಲ ಅಂದ್ರೆ ನೀರಿಲ್ಲ. ಆ ಸ್ಥಿತಿ ಇವತ್ತು ಕರ್ನಾಟಕದಲ್ಲಿ, ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಬಂದಿದೆ. ನಾನು ಸನ್ಮಾನ್ಯ DK ಶಿವಕುಮಾರ್ ಅವ್ರನ್ನ, ಸಿದ್ದರಾಮಯ್ಯನವ್ರನ್ನ, ಯಾಕಂದ್ರೆ ನನಗೆ ಕನ್ಫ್ಯೂಸ್ ಆಗಬಾರ್ದು, ಒಂಚೂರು ಯಾರು ಫಸ್ಟ್ ಯಾರು ಸೆಕೆಂಡ್ ಅಂತ ಗೊತ್ತಿಲ್ಲ, ಒಂದರದಲ್ಲಿದ್ದೀನಿ ನಾನು. ಯಾಕಂದ್ರೆ ಇವರು ಶಿಫ್ಟ್ ಚೇಂಜ್ ಆಗ್ಬೇಕಲ್ಲ, ಫಸ್ಟ್ ಶಿಫ್ಟ್ ಆದ್ಮೇಲೆ ಸೆಕೆಂಡ್ ಶಿಫ್ಟ್ ಹೋಗ್ಬೇಕು. ಅದಕ್ಕೆ ಯಾವ ಮೋದಿನ ಮನೆ ಹೇಳಿದ್ದಾರೆ, CM, ಸೂಪರ್ CM, ನೆಕ್ಸ್ಟ್ CM ಅಲ್ಲ ಸರ್, ಆ ತರದ್ದು ಶಾಡೋ CM ಈ ತರದ್ದು. ಅದಕ್ಕೆ ಎನಿ ಟೈಮ್ ಇವ್ರು ಆಗ್ಬೋದು. ಇವ್ರಿಗೆ ವಿನಂತಿ ಮಾಡ್ತೀನಿ. ಅವ್ರು ಹೇಳಿದ್ರು ಒಂದ್ಸರಿ, ವಿರೋಧ ಪಕ್ಷದ ನಾಯಕರು ನನಗೆ ಸಲಹೆಗಳನ್ನ ಕೊಟ್ರೆ ನಾನು ತಗೊಳಕ್ ಸಿದ್ಧ ಇದ್ದೀನಿ ರಾಜ್ಯದ ಹಿತದೃಷ್ಟಿಯಿಂದ. ನಾನು ಅವರಿಗೆ ರಾಜ್ಯದ ಹಿತದೃಷ್ಟಿಯಿಂದ ಒಂದು ಒಳ್ಳೆಯ ಸಲಹೆಯನ್ನ ಕೊಡ್ತಾ ಇದ್ದೀನಿ. ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋದ್ರಲ್ಲ, ನಮ್ಮ ಹಣ ನಮ್ಮ ಹಕ್ಕು ಅಂತ ಡೆಲ್ಲಿಯಲ್ಲಿ 136 ಜನ ಹೋಗಿದ್ರು. ಇಲ್ಲೂ ಅಷ್ಟೇ, ತಮಿಳುನಾಡಿಗೆ 136 ಜನ MLAಗಳನ್ನ ಕರ್ಕೊಂಡೋಗಿ ಅಲ್ಲೇ ಕಾಫಿ ಕುಡಿದು, ಚೆನ್ನೈನಲ್ಲಿ ಅಲ್ಲೇ DMK ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡಿ, ಹೋರಾಟವನ್ನ ಮಾಡಿ, ನೀವು ಯಾರ ಪರ, ಕರ್ನಾಟಕದ ಪರನ ತಮಿಳುನಾಡಿನ ಪರನ ಅಂತ ತೀರ್ಮಾನ ಮಾಡುವಂತ ಅವಕಾಶ ನಿಮ್ಗಿದೆ ಈಗ.